ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಎಲ್ಲ ರೈತರಿಗೂ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ಕಳೆದ ಒಂದು 2-3 ವರ್ಷದಿಂದ ನಾವು ತುಂಬ ರೈತರ ಜೊತೆಗೆ ಇನ್ವಾಲ್ವ್ಮೆಂಟ್ ಆದಾಗ ಕೆಲವು ಪ್ರಶ್ನೆಗಳು ರಿಪೀಟೆಡ್ ಆಗಿ ರೈತರುಗಳು ಕೇಳ್ತಾ ಇರ್ತಾರೆ. ಅದೇನು ಪ್ರಶ್ನೆ ಅಂತಂತಂದರೆ, ಸೊ ಕೆಲವೊಂದು ಸತಿ ರೈತರುಗಳು ಅಗ್ರಿಕಲ್ಚರ್ ಕೃಷಿನಲ್ಲಿ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಗೊಬ್ಬರದ ನಿರ್ವಹಣೆ ಅಂತಂತ ಕೇಳ್ತೀವಿ. ಸೊ ಈ ಒಂದು ಗೊಬ್ಬರದ ನಿರ್ವಹಣೆ ಅಂತಂತ ಬಂತು ಅಂದಾಗ ರೈತರ ಮನಸ್ಸಲ್ಲಿ ಬರ್ತಕ್ಕಂಥ ಕೆಲವೊಂದು ಸೂಕ್ಷ್ಮವಾದ ಪ್ರಶ್ನೆಗಳು ಏನು ಅಂತಂತಂದರೆ, ಮಾಯಿಶ್ಚರ್ ಮೇಂಟೆನೆನ್ಸ್. ಸೊ ಮಣ್ಣಿನಲ್ಲಿ ನಾವು ಯಾವ ರೀತಿಯಲ್ಲಿ ನೀರಾವರಿ ಅಥವಾ ತೇವಾಂಶನ ಕಾಪಾಡಬೇಕು ಅಂತಕ್ಕಂಥದ್ದು ತುಂಬ ರೈತರಿಗೆ ಇನ್ನೂ ಕನ್ಫ್ಯೂಸ್ ಮೂಡಲ್ಲಿದೆ, ಅಥವಾ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ರೈತರಿಗೆ ಸಿಗ್ತಾ ಇಲ್ಲ. ಸೊ ಆ ಒಂದು ವಿಚಾರದ ಬಗ್ಗೆ ರೈತರಿಗೆ ಮಾಹಿತಿ ಕೊಡಬೇಕು ಅಂತ ಈ ದಿನ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ನೋಡ್ತಾ ಇರ್ತೀವಿ, ಸೊ ಗೊಬ್ಬರದ ನಿರ್ವಹಣೆ ಅಂತಕ್ಕಂಥದ್ದು ಅಂತ ಬಂತು ಅಂದರೆ ಅಗ್ರಿಕಲ್ಚರ್ ಅಥವಾ ವ್ಯವಸಾಯದಲ್ಲಿ ಅತಿ ಮುಖ್ಯವಾದ ಒಂದು ನಿರ್ವಹಣಾ ಬೇಸಾಯ ಪದ್ಧತಿ ಆಗಿರುತ್ತೆ. ಸೊ ಈ ಒಂದು ನಿರ್ವಹಣಾ ಪದ್ಧತಿನಲ್ಲಿ ನಾವು ಗೊಬ್ಬರ ಅಂತಂತ ಬಂತು ಅಂತಂದರೆ, ನಾವು ಮಣ್ಣಿಗೆ ಅಥವಾ ಬೆಳೆಗಳಿಗೆ ಹಾಕಿದಾಗ ಸೊ ಗಿಡಗಳಿಗೆ ಯಾವ ರೀತಿ ನಾವು 100% ಹಾಕಿರ್ತಕ್ಕಂಥ ಗೊಬ್ಬರನ ಸೊ ತಲುಪುವಂತೆ ಮಾಡಬೇಕಾದ ಮುಖ್ಯವಾದ ಅಂಶಗಳು ಏನು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಈಗ ಗೊಬ್ಬರ ಅಂತಂತ ಬಂತು ಅಂದರೆ ನಮಗೆ 2 ರೀತಿಯಾದ ಗೊಬ್ಬರಗಳು ಬರ್ತವೆ. ಒಂದು ವಾಟರ್ ಸಾಲ್ಯುಬಲ್ ಅಂತ ಕರಿತೀವಿ, ಇನ್ನೊಂದು ಸಾಯಿಲ್ ಡೈರೆಕ್ಟ್ ಅಪ್ಲಿಕೇಶನ್ ಆಗ್ತಕ್ಕಂತಹ ಗೊಬ್ಬರಗಳು ಅಂತಂತ ಕರಿತೀವಿ. ಸೊ ಇಲ್ಲಿ ರೈತರುಗಳು ಸಾಮಾನ್ಯವಾಗಿ ಮಾಡ್ತಕ್ಕಂಥ ತಪ್ಪು ಏನು ಅಂತಂದ್ರೆ, ತಾವು ಬೆಳೆದಂಥ ಬೆಳೆಗಳಿಗೆ ಮೊದಲಿಗೆ ಗೊಬ್ಬರಗಳನ್ನ ನಿರ್ವಹಣೆ ಮಾಡಿಬಿಟ್ಟು ನಂತರದಲ್ಲಿ ನೀರಾವರಿನ ಕೊಡ್ತಕ್ಕಂಥದ್ದು ಪದ್ಧತಿನ ಮಾಡ್ತಾ ಇರ್ತಾರೆ. ಸೊ ಇದು ಅತ್ಯಂತ ಒಂದು ತಪ್ಪು ಮಾಡ್ತಕ್ಕಂಥ ಒಂದು ಪದ್ಧತಿ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕಾರಣ ಏನು ಅಂತಂದ್ರೆ, ನಾವು ಹಾಕ್ತಕ್ಕಂಥ ಗೊಬ್ಬರಗಳು ಭೂಮಿಗೆ ಒಂದ್ಸತಿ ಸೇರಿದ ನಂತರದಲ್ಲಿ ಸೊ ನಾನಾ ರೀತಿಯ ವಿಧಾನದಲ್ಲಿ ವೇಸ್ಟ್ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಸೊ ಯಾವ್ದು ಅಂತಂತ ಹೇಳ್ತೀವಿ. ಕೆಲವೊಂದ್ಸತಿ ರೈತರುಗಳು ಮಾಡ್ತಕ್ಕಂಥ ತಪ್ಪೇನಪ್ಪ ಅಂತಂದ್ರೆ, ತಾವು ಕೊಟ್ಟಂತ ಗೊಬ್ಬರಗಳನ್ನ ಮಣ್ಣಿನ ಮೇಲ್ಗಡೆನೆ ಹಾಕ್ತಾರೆ. ಸೊ ಆ ಗೊಬ್ಬರವನ್ನ ಮಣ್ಣಿನ ಜೊತೆ ಬೆರೆಸೋದಿಲ್ಲ. ಅಂತಹ ಸಮಯದಲ್ಲಿ ನಾವು ಹಾಕ್ತಕ್ಕಂಥ ಗೊಬ್ಬರಗಳು ಯಾವ ರೀತಿನಲ್ಲಿ ವೇಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ತೀವಿ, ಗೊಬ್ಬರನ ಸಾವಿರಾರು ರೂಪಾಯಿ ಕೊಟ್ಟು ರೈತರುಗಳು ತಗೊಂಡಿರ್ತಾರೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಲೇಬರ್ನ ಅಥವಾ ಬೇರೆ ರೀತಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಲೆ ಸೊ ಬೆಳೆಗಳಿಗೆ ಮಣ್ಣಿನ ಮೇಲೆ ಗೊಬ್ಬರ ಹಾಕಿದ್ವು ಅಂತಂದಾಗ ಸೊ ಹಾಕ್ತಕ್ಕಂಥ ಗೊಬ್ಬರ ಸೊ ಎವಾಪರೇಷನ್ ಲಾಸ್ ಅಂತ ಕರಿತೀವಿ. ಸೊ ನಾವು ಹಾಕ್ತಕ್ಕಂಥ ಗೊಬ್ಬರ ಡೈರೆಕ್ಟ್ ಸೂರ್ಯನ ಬೆಳಕಿಗೆ ಬಿತ್ತು ಅಂತಂದ್ರೆ ಅದು ಹಾವಿಯಾಗಿ ವೇಸ್ಟ್ ಆಗ್ತಕ್ಕಂಥ ಒಂದು ಸಂಭವ ಜಾಸ್ತಿ ಇರುತ್ತೆ. ಎರಡನೇದು, ಕೆಲವು ರೈತರು ಹಾಕಿದ ನಂತರದಲ್ಲಿ ಅತಿ ಹೆಚ್ಚಾಗಿ ನೀರನ್ನ ಕೊಡ್ತಕ್ಕಂಥ ಪ್ರಾಕ್ಟೀಸ್ನ ಜಾಸ್ತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೊ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಬೇರಿನ ಬಿಟ್ಟು ಲೀಚಿಂಗ್ ಲಾಸ್ ಅಂತ ಕರಿತೀವಿ. ಸೊ ಮಣ್ಣಿನಲ್ಲಿ ಬಸಿದು ಹೋಗಿ ನಾವು ಹಾಕಿರ್ತಕ್ಕಂತಹ ಗೊಬ್ಬರ ಗಿಡಗಳಿಗೆ ಸಿಗದೇ ರೂಪದಲ್ಲಿ ಲೀಚಿಂಗ್ ಲಾಸ್ ಅಂತ ಕರಿತೀವಿ. ಸೊ ಈ 2 ವಿಧಾನದಲ್ಲಿ ನಾವು ಹಾಕ್ತಕ್ಕಂಥ ಗೊಬ್ಬರಗಳು ಕೂಡ ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎರಡನೇದು, ಕೆಲವೊಂದ್ಸತಿ ನಾವು ಹಾಕಿ ನೀರು ಹಾಯಿಸ್ತೀವಿ, ಹರಿ ನೀರನ್ನ ಹಾಯಿಸಿದಾಗ ನಾವು ಹಾಕಿರ್ತಕ್ಕಂಥ ಗೊಬ್ಬರಗಳು ಸೊ ರನ್ ಆಫ್ ಅಂತ ಕರಿತೀವಿ, ಕೊಚ್ಚೋಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹಾಕಿರ್ತಕ್ಕಂಥ ಗೊಬ್ಬರವು ಕೂಡ ಗಿಡಗಳಿಗೆ ಸಿಗದೇ ಇರ್ತಕ್ಕಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರೈತರು ದಯವಿಟ್ಟು ಮುಂಜಾಗೃತ ಕ್ರಮವಾಗಿ ತಾವು ಕೊಡ್ತಕ್ಕಂತಹ ಪೋಷಕಾಂಶಗಳ ಮುಂಚಿತವಾಗಿ ಗಮನ ಹರಿಸಬೇಕಾದ ಮುಖ್ಯವಾದ ಅಂಶಗಳು ತುಂಬಾನೇ ಇರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ರೈತರುಗಳು ಅಂತಂದರೆ, ಸೊ ಮೊದಲನೇದಾಗಿ ರೈತರುಗಳು ತಮ್ಮ ಬೆಳೆಗೆ ಗೊಬ್ಬರ ಹಾಕ್ತಾ ಇದೀವಿ ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಮ ಭೂಮಿನಲ್ಲಿ ಅಥವಾ ಮಣ್ಣಿನಲ್ಲಿ ಸೊ ಮಿನಿಮಮ್ ಮಾಯಿಶ್ಚರ್ ಲೆವೆಲ್ ಅಂತ ಕರಿತೀವಿ, ಸರಿ ಸಮಾನವಾದಂತಹ ತೇವಾಂಶವನ್ನ ಕಾಪಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಒಂದು ಸರಿಯಾದ ಹದದಲ್ಲಿ ನಾವು ಭೂಮಿನ ಮೇಂಟೈನ್ ಮಾಡಿ ನಂತರದಲ್ಲಿ ನಾವು ಗೊಬ್ಬರವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಗೊಬ್ಬರ 100% ಗಿಡಗಳಿಗೆ ಸಿಗ್ತಕ್ಕಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸ್ಕೊಬೇಕಾಗುತ್ತೆ. ಮೊದಲನೇ ಮುನ್ನೆಚ್ಚರಿಕಾ ಕ್ರಮ ಏನು ಅಂತಂದ್ರೆ, ನಾವು ಕೊಡ್ತಕ್ಕಂಥ ಗೊಬ್ಬರಗಳು ಸರಿಯಾದ ರೀತಿಯಲ್ಲಿ ರೂಟ್ ಝೋನಿಗೆ ಕೊಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಎರಡನೇದು, ಕೊಟ್ಟಂತಹ ಗೊಬ್ಬರವನ್ನು ಮಣ್ಣಿನಲ್ಲಿ ಸರಿಯಾದ ರೀತಿಯಲ್ಲಿ ಮುಚ್ಚತಕ್ಕಂಥದ್ದು ಎರಡನೇ ಮುಖ್ಯವಾದ ಅಂಶ ಆಗಿರುತ್ತೆ. ಮೂರನೇ ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ನಾವು ಕೊಟ್ಟಂತಹ ಗೊಬ್ಬರನ ಕೊಟ್ಟಾದ ನಂತರ ಹಿಂದ್ಗಡೆ ನಾವು ತೇವಾಂಶ ಅಥವಾ ನೀರನ್ನ ಕೊಡ್ತಕ್ಕಂಥದ್ದು ತುಂಬಾ ತಪ್ಪಾಗಿರುತ್ತೆ. ನಾವು ಕೊಟ್ಟಂತಹ ಗೊಬ್ಬರಗಳನ್ನ ಹಾಕಿದ ನಂತರ 1 ಅಥವಾ 2 ದಿನದ ನಂತರದಲ್ಲಿ ನಾವು ನೀರನ್ನ ಕೊಟ್ಟು ಅಂತಂದ್ರೆ ನಾವು ಕೊಟ್ಟಂತಹ ಪೋಷಕಾಂಶಗಳ ಎಫಿಷಿಯನ್ಸಿ ಅಥವಾ ಗಿಡಗಳಿಗೆ ಸಿಗ್ತಕ್ಕಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಗೊಬ್ಬರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ರೈತರುಗಳು ಅನುಸರಿಸುದು ಅಂತಂದ್ರೆ ಸೊ ಹಾಕಿರ್ತಕ್ಕಂಥ ಗೊಬ್ಬರಗಳ ಎಫಿಷಿಯನ್ಸಿನೂ ಚೆನ್ನಾಗಿರುತ್ತೆ, ರೈತರುಗಳು ಖರ್ಚು ಮಾಡಿರ್ತಕ್ಕಂತಹ
ಆ ಗೊಬ್ಬರದ ಅಮೌಂಟಿಗೆ ಸರಿಯಾದ ರೀತಿಯಲ್ಲಿ ರಿಸಲ್ಟನ್ನ ನೋಡುವಂತಕ್ಕಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮೂರನೇ ಮುಖ್ಯವಾದ ವಿಧಾನ ಏನಂತಂದ್ರೆ, ತಾವು ಬೆಳೆದಂತಹ ಬೆಳೆಗಳಿಗೆ ಸಮಗ್ರವಾದ ಪೋಷಕಾಂಶಗಳ ನಿರ್ವಹಣೆ ಅಂತಂತ ಕರಿತೀವಿ. ಸೊ ಸಮಗ್ರವಾದ ಪೋಷಕಾಂಶಗಳ ನಿರ್ವಹಣೆ ಅಂತಂದ್ರೆ ಯಾವುದೇ ಬೆಳೆ ಇರ್ಬೋದು, ಹಣ್ಣಿನ ಬೆಳೆ ಇರ್ಬೋದು, ತೋಟಗಾರಿಕಾ ಬೆಳೆಗಳೇ ಇರ್ಬೋದು, ಅಥವಾ ನಾವು ಬೆಳೀತಕ್ಕಂಥ ದ್ವಿದಳ ಧಾನ್ಯದ ಬೆಳೆಗಳೇ ಇರ್ಬೋದು, ಒಂದೊಂದು ಗಿಡಗಳಿಗೆ ಅದರದೇ ಆದಂತಹ ಒಂದು ಜೀವನ ಚಕ್ರ ಇರುತ್ತೆ. ಸೊ ಆ ಒಂದು ಗ್ರೋತ್ ಸ್ಟೇಜ್ ಅಂತ ಕರಿತೀವಿ. ಆ ಒಂದು ಬೆಳವಣಿಗೆ ಹಂತದ ಸರಿಯಾಗಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆನ ನಾವು ಮಾಡಿದ್ವು ಅಂತಂದ್ರೆ ಗಿಡದ ಬೆಳವಣಿಗೆಯಲ್ಲಿ ನಾವು ಸಮತೋಲನ ಬೆಳವಣಿಗೆನ ನಾವು ಕಾಪಾಡ್ಕೊಬಹುದು. ಎಕ್ಸಾಂಪಲ್, ಸಾರಜನಕ ಮತ್ತೆ ರಂಜಕ ಅಂತ ಕರಿತೀವಿ. ಈ ಎರಡು ಪೋಷಕಾಂಶಗಳನ್ನ ಬೆಳವಣಿಗೆಯ ಹಂತದಲ್ಲಿ ಕೊಡ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಪೊಟ್ಯಾಶ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಲಘು ಪೋಷಕಾಂಶಗಳು ಮತ್ತೆ ಪೊಟ್ಯಾಶ್ ಅಂಶಗಳನ್ನ ನಾವು ಯಾವಾಗಲೂ ರೀಪ್ರೊಡಕ್ಟಿವ್ ಸ್ಟೇಜ್ ಅಥವಾ ಹೂವಿನ ಹಂತದಲ್ಲಿ ಕೊಡ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಅದೇ ರೀತಿಯಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಅಂತಕ್ಕಂತಹ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ನ ಯಾವಾಗಲೂ ರೈತರುಗಳು ಬೆಳವಣಿಗೆಯ ಹೂವಿನ ಹಂತದಲ್ಲಿ ಮತ್ತೆ ಕಾಯಿ ಬರುವ ಹಂತದಲ್ಲಿ ನಾವು ಈ ಒಂದು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ನ ಕೊಡೋದ್ರಿಂದ ಗಿಡದ ಬೆಳವಣಿಗೆ ಮತ್ತು ಶಾರೀರಿಕ ಬೆಳವಣಿಗೆಯಲ್ಲಿ ಗಿಡಗಳಿಗೆ ರೋಗವನ್ನು ತಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಬರ್ತಕ್ಕಂಥ ಚಾನ್ಸಸ್ ಈ ಒಂದು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಇಂದ ನಾವು ಗಿಡಗಳಿಗೆ ದೊರಕಿಸ್ಬೋದು. ಅದರ ಜೊತೆಯಲ್ಲಿ ಈ ಒಂದು ಎರಡನೇ ಪೋಷಕಾಂಶಗಳು ಗಿಡದ ಒಂದು ಭೌತಿಕ ಗುಣಲಕ್ಷಣವನ್ನು ಕಾಪಾಡೋದ್ರಲ್ಲೂ ಕೂಡ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಆದ್ರಿಂದ ರೈತರುಗಳು ಪ್ರತಿಯೊಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಆ ಪೋಷಕಾಂಶಗಳ ಒಂದು ಸಂಪೂರ್ಣವಾದ ಮಾಹಿತಿ ಮತ್ತು ಬೆಳವಣಿಗೆ ಹಂತದಲ್ಲಿ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ಮಾಹಿತಿನ ಪಡ್ಕೊಂಡು ತಮ್ಮ ಗಿಡಗಳಿಗೆ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ವು ಅಂತಂತಂದ್ರೆ ರೈತರಿಗೆ ಬರ್ತಕ್ಕಂಥ ನಷ್ಟ ಕಮ್ಮಿ ಮಾಡೋದ್ರ ಜೊತೆಗೆ ಗಿಡಗಳಲ್ಲಿ ಬರ್ತಕ್ಕಂಥ ಪೋಷಕಾಂಶಗಳ ಕೊರತೆನ ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದ್ರ ಜೊತೆಯಲ್ಲಿ ರೈತರಿಗೆ ಬರ್ತಕ್ಕಂಥ ಒಂದು ಕ್ವಾಲಿಟಿ ಪ್ರೊಡ್ಯೂಸ್ ಅನ್ನು ಕೂಡ ನಾವು ಯಶಸ್ವಿಯಾಗಿ ಪಡ್ಕೊಳ್ಬಹುದು. ಎರಡನೇದು, ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಎರಡು ರೀತಿಯಾದ ಪೋಷಕಾಂಶಗಳ ನಿರ್ವಹಣೆ ಇರುತ್ತೆ. ಒಂದು ಸಾಯಿಲಿಗೆ ಆಗ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆ ಇರುತ್ತೆ. ಎರಡನೇದು ಸಿಂಪರಣೆ ಮುಖಾಂತರ ಕೊಡ್ತಕ್ಕಂತಹ ಒಂದು ಪೋಷಕಾಂಶಗಳ ನಿರ್ವಹಣೆ ಇರುತ್ತೆ. ಈ ಸಿಂಪರಣೆ ಮುಖಾಂತರ ಕೊಡ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಬಳಸ್ತಕ್ಕಂಥ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡೋದ್ರಿಂದ ಮಾತ್ರ ನಮಗೆ ಯಶಸ್ವಿಯಾದ ಒಂದು ರಿಸಲ್ಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಒಂದು ಮಿಶ್ರಣದಲ್ಲಿ ರೈತರು ಎಲ್ಲರೂ ತಪ್ಪು ಮಾಡಿದ್ರು ಅಂತಂದ್ರೆ ಅದರಿಂದ ಆಗ್ತಕ್ಕಂತಹ ಅಡ್ವರ್ಸ್ ಎಫೆಕ್ಟ್ ಅಥವಾ ತೊಂದರೆಗಳು ಜಾಸ್ತಿ ಆಗಿರುತ್ತೆ. ಅದರಿಂದ ರೈತರುಗಳು ತಾವು ಬಳಸ್ತಕ್ಕಂಥ ಪೋಷಕಾಂಶಗಳ ಬಳಕೆನಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿನ ಪಡೆದು ಬಳಸಿದ್ರೆ ತಾವು ಬೆಳೆದಂಥ ಬೆಳೆಗಳಲ್ಲಿ ಅತ್ಯಂತ ಯಶಸ್ವಿಯಾದ ಮತ್ತೆ ಕ್ವಾಲಿಟಿ ಇರ್ತಕ್ಕಂಥ ಒಂದು ಬೆಳೆಗಳ ಉತ್ಪನ್ನಗಳನ್ನ ಬೆಳೆಯೋದ್ರಲ್ಲಿ ತುಂಬಾ ಸಫಲರಾಗಬಹುದು ಅಥವಾ ತುಂಬಾ ಯಶಸ್ವಿ ಆಗ್ಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲಾ ರೈತರುಗಳು ಕೂಡ ಪೋಷಕಾಂಶಗಳ ನಿರ್ವಹಣೆ ಎಷ್ಟು ಮುಖ್ಯ ಆಗಿರುತ್ತೋ ಅಷ್ಟೇ ಮುಖ್ಯವಾಗಿ ತಾವು ಬಳಸ್ತಕ್ಕಂಥ ಪೋಷಕಾಂಶಗಳ ಮುಂಚಿತವಾಗಿ ಮಣ್ಣಿನಲ್ಲಿ ಮೇಂಟೈನ್ ಮಾಡ್ತಕ್ಕಂಥ ತೇವಾಂಶವು ಕೂಡ ತುಂಬಾ ಬಹುಮುಖ್ಯವಾಗಿರುತ್ತೆ. ಅದರ ಜೊತೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಜೊತೆಯಲ್ಲಿ ಎಲ್ಲಾ ರೈತರುಗಳು ಕೂಡ ತಮ್ಮ ಜಮೀನಿನಲ್ಲಿ ಬದುಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾರಿ ಬಹುಮುಖ್ಯವಾಗಿರುತ್ತೆ. ಮೂರನೇದು, ಈ ಪೋಷಕಾಂಶಗಳ ನಿರ್ವಹಣೆ ಜೊತೆಯಲ್ಲಿ ಎಲ್ಲಾ ರೈತರುಗಳು ಕೂಡ ವರ್ಷದ ಬೇಸಿಗೆ ಸಮಯದಲ್ಲಿ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದೇ ಇರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು ಬಹುಮುಖ್ಯವಾಗಿರುತ್ತೆ. ಇದರಿಂದ ನಾವು ಯಾವ ರೀತಿಯಾಗಿ ಸಮಗ್ರವಾದ ಮತ್ತೆ ತುಂಬಾ ಆರೋಗ್ಯಕರವಾದ ಒಂದು ಮಣ್ಣಿನ ಫಲವತ್ತತೆಯನ್ನ ತುಂಬಾ ದಿನಗಳ ಕಾಲ ಮತ್ತೆ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ಪೋಷಕಾಂಶಗಳನ್ನ ದೊರೆಯಲು ಮಾಡ್ತಕ್ಕಂಥ ತುಂಬಾ ಮುಖ್ಯವಾದ ಮುಂಜಾಗೃತ ಕ್ರಮಗಳಾಗಿರ್ತವೆ ಅನ್ನೋ ಮಾತನ್ನ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನಮಸ್ಕಾರ.